ॐ शुक्लां ब्रह्मविचारसारपरमाद्यां जगद्व्यापिनीं वीणापुस्तकधारिणीमभयदां जाड्यान्धकारापहां हस्ते स्फाटिकमालिकां विदधतीं पद्मासने संस्थितां वन्दे तां परमेश्वरीं भगवतीं बुद्धिप्रदां शारदां नत्वा सरस्वतीं देवीं शुद्धां पुण्यां करोम्यहं पाणिनीयप्रवेशाय लघुसिद्धान्तकौमुदीम् ॐ शान्ति शान्ति शान्तिः. ನಾವು ವ್ಯಾಕರಣದ ವಿಚಾರಣೆ ಮಾಡ್ತಿದ್ವಿ. ಹೋದ ಕ್ಲಾಸಲ್ಲಿ ಮೊದಲನೆಯ ಸೂತ್ರ ಹಲಂತ್ಯಂ ಎಂಬ ಸೂತ್ರದ ಬಗ್ಗೆ ವಿಚಾರಣೆ ಮಾಡಿದ್ವಿ. ಈ ಸೂತ್ರ ಏನು ಮಾಡುತ್ತೆ? ಏನಪ್ಪ ಕೈವಲ್ಯಾನಂದ, ಹಲಂತ್ಯಂ ಸೂತ್ರ ಏನು ಮಾಡುತ್ತೆ? ಹೇಳು ಅದನ್ನೇ. ಕ್ರಿಯಾಪದ ಇಲ್ದಿರ ನೇಮ್ ಅಂದರೆ ಏನು ಅರ್ಥ ಆಗುತ್ತೆ? ಒಂದು ಕ್ರಿಯಾಪದ ನೇಮ್ ತಿನ್ನುತ್ತಾ ಏನು ಮಾಡುತ್ತೆ? ನೇಮನ್ನು ನೇಮ್ ಹಿಡುತ್ತೆ. ಕೇವಲ ನೇಮ್ ಅಂದರೆ ಹೆಂಗಪ್ಪ? ನೇಮ್ ಹಿಡುತ್ತೆ. ಕ್ರಿಯಾಪದ ಬಳಸಬೇಕಲ್ಲ ವಾಕ್ಯದಲ್ಲಿ. ನೇಮ್ ಅಂದ್ಬಿಟ್ರೆ ಏನು ಅರ್ಥ ಆಗುತ್ತೆ? ಹೆಸರಿಡುತ್ತೆ. ಹಲಂತ್ಯಂ ಸೂತ್ರ ಏನು ಮಾಡುತ್ತಂದ್ರೆ ಹೆಸರಿಡುತ್ತೆ. ಏನು ಹೆಸರಿಡುತ್ತಪ್ಪ? ಮಂಗಳ ಚೈತನ್ಯ. ಹಲಂತ್ಯಂ ಸೂತ್ರ ಏನು ಹೆಸರಿಡುತ್ತೆ? ಇತ್ತಂತ ಹೆಸರಿಡ್ತು. ಇತ್ತಂತ ಯಾರ ಹೆಸರು? ಹಾಂ, ವ್ಯಂಜನಗಳ ಕೊನೆ ಅಕ್ಷರ ಅಲ್ಲ. ಉಪದೇಶದಲ್ಲಿರುವ ಎಲ್ಲ ವ್ಯಂಜನಗಳಿಗೂ ಇತ್ತಂತ ಹೆಸರಿಡಲ್ಲ. ಉಪದೇಶದಲ್ಲಿರುವ ಅಂತಿಮ ವ್ಯಂಜನಕ್ಕೆ ಮಾತ್ರ ಇತ್ತಂತ ಹೆಸರು. ಸರಿನಾ? ಇದು ಉಪದೇಶದಲ್ಲಿರುವ ಅಂತಿಮ ವ್ಯಂಜನಕ್ಕೆ ಇತ್ತಂತ ಹೆಸರಿಡ್ತು. ಮೊದಲನೇ ಅಧ್ಯಾಯ ಎಲ್ಲ ಕೇವಲ ಹೆಸರು ಇಟ್ಕೊಂಡು ಹೋಗ್ತಾ ಇರೋದು. ಇದರಲ್ಲಿ ಮುಖ್ಯವಾಗಿ ಹೆಸರು ನೆನಪು ಬರುತ್ತೆ, ಆದರೆ ಯಾರು ಯಾವುದಕ್ಕೆ ಹೆಸರಿಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಸಂಗಿ ಬಗ್ಗೆ ಗಮನ ಕೊಡಬೇಕಷ್ಟೇ. ಇಲ್ಲಿ ಈಗ ಉಪದೇಶ ಅಂದರೆ ಏನಪ್ಪ? ಸುವಿಚಾರ ಅಂದರೆ ಹೇಳ್ಬೋದಾ? ಉಪದೇಶ ಅಂದರೆ ಗುರುಗಳು ಶಿಷ್ಯರು ಕಿವಿಯಲ್ಲಿ ಮಾಡೋ ಉಪದೇಶ ಅಲ್ಲ. ವ್ಯಾಕರಣದಲ್ಲಿ ಉಪದೇಶ ಅಂದರೆ ಏನಂತ ಅಲ್ಲೇ ಟೆಕ್ಸ್ಟ್ ಬುಕ್ನಲ್ಲೇ ಆನ್ಸರ್ ಇದೆ. 3ನೇ ಟಿಪ್ಪಣಿ ನಂಬರ್. ಫಸ್ಟು ಹಲಂತ್ಯಂ ಸೂತ್ರದ ಕೆಳಗಡೆ ವೃತ್ತಿ, ಅದು 3ನೇ ವಾಕ್ಯ. ಇನ್ನೂ ಅಲ್ಲಿ ಹೋಗೇ ಇಲ್ಲ ನಾವು ನೆನ್ನೆ. ಉಪದೇಶ ಆದ್ಯೋಚ್ಚಾರಣಂ. ಅದರಲ್ಲಿ ಉಪದೇಶ ಅಂದರೆ ಏನು ಅಂತ ಅಲ್ಲೇ ಇದೆ. ಯಾರ ಆದಿ ಉಚ್ಚಾರಣ? ನಮ್ಮ ಶಿವ ರಾಘವೇಂದ್ರ ಇವರಿಬ್ಬರು ಮಾಡಿರೋ ಉಚ್ಚಾರಣೆನ ಇನ್ಯಾರಾದರೂ ಮಾಡಿದ್ದಾರೆ ಉಚ್ಚಾರಣೆ? ಯಾರು ಉಚ್ಚಾರಣೆ ಉಪದೇಶ ಅಂತ? ಇಲ್ಲ, ನಾನು ಮಾಡಿದ್ದು ಉಚ್ಚಾರಣೆನ. ಟಿಪ್ಪಣಿ ನಂಬರ್ ಬರೆದಿದ್ದಾರೆ ಆನ್ಸರಲ್ಲೇ. ಉಪದೇಶ ಅನ್ನೋ ಶಬ್ದದ ಮೇಲೆ 3ನೇ ನಂಬರ್ ಟಿಪ್ಪಣಿ ನಂಬರ್ ಫೂಟ್ ನೋಟ್ಸ್ ಇದೆ. ಹಲಂತ್ಯಂ ಸೂತ್ರದ ವೃತ್ತಿನಲ್ಲಿ 2ನೇ ವಾಕ್ಯದಲ್ಲಿ ಉಪದೇಶ ಎನ್ನುವ ಶಬ್ದದ ಮೇಲೆ ಪಾಣಿನಿ, ಕಾತ್ಯಾಯನಿ, ಪತಂಜಲಿ ಈ 3 ಜನ ಮಹರ್ಷಿಗಳು ಏನು ಉಚ್ಚಾರಣೆ ಎಲ್ಲ ಮಾಡಿದಾರೋ ಅದನ್ನು ಉಪದೇಶ ಅಂತಾರೆ. ಇದು ಸ್ವಲ್ಪ ಚೆನ್ನಾಗಿ ಕೂಡಿಸ್ಕೊಳ್ಳಿ ಬುದ್ಧಿ ಒಳಗಡೆ. ಉಪದೇಶ ಅಂದರೆ ಗುರುಗಳು ಶಿಷ್ಯರಿಗೆ ಮಾಡೋ ಉಪದೇಶ ಅಲ್ಲ. ಈ 3 ಜನ ಋಷಿಗಳು ಏನೆಲ್ಲ ಉಚ್ಚಾರಣೆ ಮಾಡಿದಾರೋ ಅದನ್ನು ಉಪದೇಶ ಅಂತ. ಮತ್ತು ಅದಲ್ಲದಿರ ಇನ್ನೂ ಒಂದು 3ನೇ ನಂಬರ್ ಟಿಪ್ಪಣಿನಲ್ಲಿದೆ ನೋಡು.
ಟಿಪ್ಪಣಿ ಅಂದರೆ ಅರ್ಥ ಆಗುತ್ತಾ? ಟಿಪ್ಪಣಿ ಅಂದರೆ ಅರ್ಥ ಆಗುತ್ತೆ. ಇಲ್ಲಿ ನೋಡಪ್ಪ, ನನ್ನ ಕಡೆ ನೋಡು. ಇಲ್ಲಿ ಇದು ಹಲಂತಿನ ಸೂತ್ರ. ಈ ಸೂತ್ರದ ಕೆಳಗಡೆ ಇಲ್ಲಿ 2ನೇ ವಾಕ್ಯದಲ್ಲಿ ಉಪದೇಶ ಅಂತಿದೆ. ಉಪದೇಶದ ಮೇಲೆ ನಂಬರ್ ಎಷ್ಟದು? ಎಷ್ಟು? ಉಪದೇಶ ಅನ್ನೋ ಶಬ್ದದ ಮೇಲೆ ಒಂದು ಸಣ್ಣ ನಂಬರ್ ಇದೆ, ಕಾಣಿಸ್ತಾ? ಏನು ಎಷ್ಟು ನಂಬರ್ ಇದೆ? 3 ಅದು. ಅದನ್ನು ಫುಟ್ ನೋಟ್ ನಂಬರ್ 3 ಅಂತ, ಟಿಪ್ಪಣಿ ನಂಬರ್ ಅಂತಾರೆ. ಆ ಟಿಪ್ಪಣಿ ನಂಬರ್ ಇಲ್ಲಿ ನೋಡಿ, ನನ್ನ ಕಡೆ ನೋಡು. ಈ ಲೈನ್ ಕೆಳಗಡೆ ಇರೋದೆಲ್ಲ ಟಿಪ್ಪಣಿ, ಫುಟ್ ನೋಟ್ಸ್ ಅಂತಾರೆ. ಅಲ್ಲಿ 3 ನಂಬರ್ ಹುಡುಕು, ಎಲ್ಲಿದೆಯೋ ಕೆಳಗಡೆ, ಲೈನ್ ಕೆಳಗಡೆ. ಇಲ್ಲಿ ಸರಿಯಾಗಿದೆ ನೋಡಿ, ನನ್ನ ಕಡೆ ನೋಡಿ, ಈಗ ಕಾಣಿಸ್ತಾ? ಅಲ್ಲಿ ಓದಿದ್ರೆ ಉತ್ತರ ಸಿಕ್ಕಿರುತ್ತೆ, ಅಲ್ಲೇ ಕ್ಲೂ ಅಲ್ಲೇ ಕೊಟ್ಟಿರ್ತಾರೆ. ಪಾನಿ, ಕಾತ್ಯಾಯನಿ ಮತ್ತು ಗೊತ್ತಾಯ್ತು 3ನೇ ವ್ಯಕ್ತಿ ಯಾರಂತ? ಪತಂಜಲಿ ಋಷಿ. ಹಾಂ, ಈ ಥರ ಈ 3 ಋಷಿಗಳು ಏನೆಲ್ಲ ಉಚ್ಚಾರಣೆ ಮಾಡಿದಾರೋ ಅದನ್ನು ಉಪದೇಶ ಅಂತಾರೆ. ಅದಲ್ಲದಿರ ಮತ್ತೆ ಪ್ರತ್ಯಯ. ಹಾಂ, ಇದರಲ್ಲಿ ಮೊದಲನೇದು ಧಾತು. ಧಾತು ಅಂದರೆ ಏನಪ್ಪ? ಏನು ಐಡಿಯಾ ಇದೆ? ಧಾತು ಅಂದರೆ ನಿಮಗೆ ಈ ತನಕ ಏನು ಐಡಿಯಾ ಇದೆ? ಡಿಸ್ಕಷನ್ ಎಷ್ಟಿದ್ರೆ ಅಷ್ಟು ಹೇಳಿ. ಏನು ಮಾಡುತ್ತೆ ಧಾತುವಿಂದ ನಮಗೇನು ಉಪಯೋಗುತ್ತೆ? ವ್ಯಾಕರಣದಲ್ಲಿ ಏನು ತಯಾರು ಮಾಡ್ಕೋಬೋದು? ನೌನ್ ತಯಾರು ಮಾಡ್ಕೋಬೋದಾ, ಇಲ್ಲ ವರ್ಬ್ ತಯಾರು ಮಾಡ್ಕೋಬೋದಾ? ನೌನು ಕೂಡ ಧಾತುವಿಂದನೇ ಉತ್ಪತ್ತಿ ಆಗುತ್ತೆ, ವರ್ಬ್ ಕೂಡ ಧಾತುವಿಂದನೇ ಉತ್ಪತ್ತಿ ಆಗುತ್ತೆ. ಪರವಾಗಿಲ್ಲ ಶಿವ. ಕ್ರಿಯಾಪದ, ಕ್ರಿಯಾಪದಗಳನ್ನು ಹೆಂಗಿಂದ ಬರುತ್ತಂದರೆ ಈಗನ ಧಾತು ಅಂತಾರೆ. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ರೂಟ್ಸ್ ಅಂತಾರೆ. ರೂಟ್ಸ್, ಲ್ಯಾಟಿನ್ ರೂಟ್ಸ್ ಅಂತಾರೆ. ಇಂಗ್ಲೀಷ್ ಪದಗಳಿಗೆ ಕೂಡ ಏನೇನೆಲ್ಲ ಪದಗಳೆಲ್ಲ ಕಮ್, ಗೋ, ಸಿಟ್ ಇವೆಲ್ಲ ಕ್ರಿಯಾಪದಗಳು ಬಳಸ್ತೀವಲ್ಲ, ಅವುಗಳು ಕೂಡ ಮೂಲವಾಗಿ ಕೆಲವೊಂದು ಶಬ್ದಗಳಿರುತ್ತೆ, ಲ್ಯಾಟಿನ್ ರೂಟ್ಸ್ ಅಂತಾರೆ. ನಮ್ಮ ಸಂಸ್ಕೃತದಲ್ಲಿ ಅದನ್ನು ಧಾತು ಅಂತಾರೆ, ಮೂಲಗಳು ಅಂದ್ಬಿಟ್ಟು. ಇವಾಗ ವಚ್ ಅಂತ ಒಂದು ಧಾತು ಇರುತ್ತೆ. ವಚ್ಚಿಂದ ಉವಾಚ, ಈ ಭಗವಾನ್ ಉವಾಚ ಅಂತೀವಲ್ಲ, ಉವಾಚ ಅನ್ನೋ ಕ್ರಿಯಾಪದ ಪರಮಾತ್ಮ ಹೇಳ್ದ ಅನ್ನೋ ಕ್ರಿಯಾಪದ ಪಾಸ್ಟ್ ಟೆನ್ಸ್ ಇರೋದು ವಚ್ ಎನ್ನುವ ಧಾತುವಿಂದ ಉತ್ಪತ್ತಿ ಆಗುತ್ತೆ. ಆ ಥರ ಭೂ ಅನ್ನೋ ಧಾತುವಿಂದ ಭವತಿ ಅಂತ, ಅಸ್ ಅನ್ನೋ ಧಾತುವಿಂದ ಸ್ಯಾತಿ, ಸ್ಯಹ, ಇವೆಲ್ಲವೂ ನಾವೇನೆಲ್ಲ ಸಂಸ್ಕೃತದಲ್ಲಿ ಕ್ರಿಯಾಪದ ಉಪಯೋಗ ಮಾಡ್ತೀವೋ ಆ ಎಲ್ಲ ಕ್ರಿಯಾಪದಗಳಿಗೂ ಮೂಲ ಧಾತು ಅಂತಾರೆ. ನಿಮಗೆ ಧಾತು ಪಾಠ ಅಂತ ಈಗ ಎಲ್ಲರಿಗೆ ಒಂದೊಂದು ಪುಸ್ತಕ ಕೊಟ್ಟಿದ್ದೀನಿ, ಅದ್ರ ನೋಡಿ ಒಂದು ಸತಿ. ಅದು ಸಣ್ಣ ಪುಸ್ತಕ, ಧಾತು ಪುಸ್ತಕ ತೆಗೆದು ನೋಡಿ, ಅದರಲ್ಲಿ ಎಷ್ಟು ಧಾತುಗಳಿದಾವೆ ನೋಡಿ. ಕೆಳಗಡೆದು ಕಪ್ಪು ಕಲರ್, ಅದು ಎಷ್ಟು ಧಾತುಗಳಿದೆ, ನಂಬರ್ ಕೂಡ ಕೊಟ್ಟಿದ್ದಾರೆ ಲಾಸ್ಟ್ ತನಕ. ಸಾವಿರದ 1943 ಧಾತುಗಳಿದ್ದಾವೆ. ಇದರಲ್ಲಿ ವ್ಯಾಘ್ರ ಅನ್ನೋ ಶಬ್ದ, ವ್ಯಾಘ್ರ ಅನ್ನೋದು ಸುಬಂತ, ಅದನ್ನು ನೌನ್ ಅಂತಾರೆ. ಆದರೂ ಗ್ರಾಗಂಧನೆ ಅಂತ, ಅದು ಕೂಡ ಧಾತುನೇ. ಗ್ರ ಅನ್ನೋ ಒಂದು ಶಬ್ದದಿಂದ ಅದಕ್ಕೆ ವಿ ಅನ್ನೋ ಉಪಸರ್ಗ ಸೇರಿಬಿಟ್ಟು ವಿ ಪ್ಲಸ್ ಗ್ರ, ವ್ಯಾಘ್ರ ಅಂತ ಉತ್ಪತ್ತಿ ಆಗುತ್ತೆ. ಈ ಥರ ಈ ಧಾತುಗಳು, ಈ ಮೂಲ ಶಬ್ದಗಳಿಂದಾನೇ ಎಲ್ಲ ಕ್ರಿಯಾಪದಗಳು ಮತ್ತು ನೌನುಗಳು, ಸಂಜ್ಞಾಗಳು ಇವೆಲ್ಲ ಉತ್ಪತ್ತಿ ಆಗೋದು. ಜನ್ಮೇಜಯ ಅಂತ ಹೆಸರು ಯಾಕೆ ಅವನಿಗೆ ಹೆಸರು ಬಂತಂದ್ರೆ ಅವನನ್ನು ಯಾರು ಗೆಲ್ಲೋದಕ್ಕೆ ಯಾರಿಗೂ ಸಾಧ್ಯವಾಗೋದಿಲ್ಲ. ಆ ಥರ ಸಾಮರ್ಥ್ಯದಿಂದ ಅವನಿಗೆ. ಮತ್ತು ಮುಖ್ಯವಾಗಿ ಗುಡಾಕೇಶ ಅಂತ, ಗುಡಾಕ ಅಂತ, ಗುಡಾಕ ಈಶಾ ಅಂದ್ಬಿಟ್ಟು ಅದಕ್ಕೆ ಎರಡು ಅರ್ಥ ಇರುತ್ತೆ. ನಿದ್ದೆಯನ್ನು ಗೆಲ್ಲುವವನು, ಇಂದ್ರಿಯನ್ನು ಗೆಲ್ಲುವವನು ಅಂದ್ಬಿಟ್ಟು ಆ ಥರ ಅರ್ಥಗಳಿಂದ ಆ ಥರ ನೌನು ಪದಗಳಲ್ಲೂ ಕೂಡ ಆ ಅರ್ಥ ಇರುತ್ತೆ. ರಾಮ ಅನ್ನೋ ಶಬ್ದ ರಮು ಕ್ರೀಡಾಯಾಮ್ ಅನ್ನೋ ಧಾತುವಿಂದ ರಮು ಅಂದ್ಬಿಟ್ಟು ಆ ರಾಮ ಶಬ್ದದ ವ್ಯುತ್ಪತ್ತಿ ಹೆಂಗೆ, ರಾಮ ಶಬ್ದ ನೌನು ಕೂಡ ಉತ್ಪತ್ತಿ ಆಗಿ ತೋರಿಸ್ತೀನಿ.
ಇಲ್ಲಿ ರಮು ಅನ್ನೋ ಧಾತು ಇರುತ್ತೆ. ಅದರ ಅರ್ಥ ಕ್ರೀಡಾಯಾಮ. ಕ್ರೀಡಾಯಾಮ ಅಂದ್ರೆ ರೊಮ್ಯಾನ್ಸ್. ರಮು ಧಾತುಗೆ ಘೈ ಅಂತ ಒಂದು ಪ್ರತ್ಯಯ ಬಂದು ಆ್ಯಡ್ ಆಗುತ್ತೆ. ಈ ಘೈ ಪ್ರತ್ಯಯದಲ್ಲಿ 3 ಅಕ್ಷರ ಇರುತ್ತೆ. ಗ, ಆ, ನ್ಯ. ರಮು ಶಬ್ದದಲ್ಲೂ ರ, ಆ, ಮ, ಗು ಇದರಲ್ಲಿ 4 ಅಕ್ಷರ ಇರುತ್ತೆ. ಇದರಲ್ಲಿ ಒಂದು ಸೂತ್ರ ಬಂದು ಟಿಕ್ ಅಂತ ಸುಟ್ಟು ಇದು ಡಿಲೀಟ್ ಆಗುತ್ತೆ. ಇದು ಕೂಡ ಅಷ್ಟೇ ಡಿಲೀಟ್ ಆಗುತ್ತೆ. ಕುಲಶಕ್ವತ ಅನ್ನೋ ಸೂತ್ರ ಬಂದು ಇದರಲ್ಲೂ ಕೂಡ ಉಕಾರ ಇದ್ಮೇಲೆ ಇದು ಚಂದ್ರಬಿಂದು ಇರುತ್ತೆ. ಧಾತು ಚಂದ್ರಬಿಂದು ಉಪದೇಶ ಜನ್ಮಾಸಿಕ ಹಿತನೋದಿಂದ ಈ ಉಕಾರ ಡಿಲೀಟ್ ಆಗಿರುತ್ತೆ. ಮತ್ತು ಒಂದು ಸೂತ್ರ ಬಂದ್ಬಿಟ್ಟು ಆದಿ ಈ ಆಕಾರನ ದೀರ್ಘ ಮಾಡಿಬಿಡುತ್ತೆ. ದೀರ್ಘ ಮಾಡಿದ್ಮೇಲೆ ರಾಮ್ ಪ್ಲಸ್ ಆ ಅಂತ ಮುಖ್ಯ. ಆ ಆಕಾರ ಬಂದು ಈ ಮಕರದಲ್ಲಿ ಸೇರಿಕೊಂಡು ರಾಮ ರಾಮ ಅನ್ನೋ ಶಬ್ದ ಉತ್ಪತ್ತಿ ಆಗುತ್ತೆ. ಈ ಥರ ಇದೊಂದು ಸುಮ್ಮನೆ ಜಲಕ್ಕೆ ಮತ್ತೆ ಎಲ್ಲ ಪ್ರಕ್ರಿಯೆ ಬರುತ್ತೆ ಹೇಗೆ ಅಂತ. ಈಗ ರಮು ಅನ್ನೋ ಧಾತುವಿಂದ ರಾಮ ಅನ್ನೋ ಶಬ್ದ ಉತ್ಪತ್ತಿ ಆಯ್ತಲ್ಲ, ಕ್ರಿಯಾಪದಗಳು ಕೂಡ ಅಷ್ಟೇ. ಕ್ರಿಯಾಪದಗಳು ಕೂಡ ಹಂಗೆ ಉತ್ಪತ್ತಿ ಆಗುತ್ತೆ. ಅದರ ಅರ್ಥ ರಮಂತೆ ಯಸ್ಮಿನ್ ಯೋಗಿನಃ, ಯೋಗಿಗಳು ಯಾವುದರಲ್ಲಿ ರಮಣ ಮಾಡ್ತಾರೆ, ರೊಮ್ಯಾನ್ಸ್ ಮಾಡ್ತಾರೆ ಅಂದರೆ ಯೋಗಿಗಳು ನಿರ್ಗುಣ ನಿರಾಕಾರ ಸ್ವರೂಪ ಅಥವಾ ಪರಮಾತ್ಮನಲ್ಲೇ ರಮಣ ಮಾಡ್ತಾರೆ ನಿರ್ವಿಕಲ್ಪ ಸಮಾಧಿ ಸ್ಥಿತಿಯಲ್ಲಿ. ರಾಮ ಅರ್ಥ ಅಂದರೆ ನಿರ್ವಿಕಲ್ಪ ಸಚ್ಚಿದಾನಂದ ಸ್ವರೂಪ ಅಂತ. ರಾಮ ಶ್ರೀರಾಮಚಂದ್ರ ಪ್ರಭು ಹುಟ್ಟಕ್ಕೂ ಮುಂಚೆನೇ ರಾಮ ಶಬ್ದ ಇತ್ತು. ಈಶ್ವರ ಪಾರ್ವತಿಗೆ ತಾರಕ ಮಂತ್ರದಲ್ಲಿ ಉಪದೇಶ ಮಾಡಿದ್ದ. ಅದರ ಅರ್ಥ ಆ ಅರ್ಥದಲ್ಲಿ ಅಂದರೆ ಹುಟ್ಟಿರೋದು ಸಾಮಾನ್ಯ ವ್ಯಕ್ತಿಯಲ್ಲ, ಸಾಕ್ಷಾತ್ ನಿರ್ಗುಣ ನಿರಾಕಾರ ಸ್ವರೂಪನಾದ ಪರಮಾತ್ಮನೇ ಅವತಾರ ತಂದಿದ್ದಾನೆ ಅಂದ್ಬಿಟ್ಟು ಆ ಹೆಸರೇ ಇಡ್ತಾರೆ ಅವರು ಅಂಥದ್ದು. ಅದಕ್ಕೆ ಈ ರಾಮನಾಮಕ್ಕೆ ಅಷ್ಟೊಂದು ಪವರ್ ಕೂಡ ಇರುತ್ತೆ. ಅದು ಈ ಥರ ಈ ಧಾತು ಪದಗಳಿಂದ ಕ್ರಿಯಾಪದಗಳು, ನೌನ್ ಪದಗಳು ಎಲ್ಲ, ಕರ್ತ ಪದಗಳು ಎಲ್ಲ ಕೂಡ ಅದರಿಂದನೇ ಉತ್ಪತ್ತಿ ಆಗುತ್ತೆ. ಧಾತು ಅಂದರೆ ಈಗ ಸ್ವಲ್ಪ ಐಡಿಯಾ ಇರಬೇಕು. ಆ ಪುಸ್ತಕದಲ್ಲಿದ್ದಾವಲ್ಲ 1943 ಧಾತುಗಳು, ಇವುಗಳನ್ನು ಧಾತುಗಳಂತಾರೆ. ನಿಮ್ಮ ಧಾತು ಪುಸ್ತಕದಲ್ಲಿ ಒಂದು ಯಾವುದಾದ್ರೂ ಒಂದು ಪೇಜ್ನಲ್ಲಿ ಮಧ್ಯದಲ್ಲಿ ಒಂದು ಧಾತು ಹೆಸರು ಹೇಳಿ. ಭವತಿ ಅನ್ನೋದು ಕ್ರಿಯಾಪದ. ಮಧ್ಯದಲ್ಲಿ ಯಾವುದಾದ್ರೂ ಪೇಜ್ ಮಧ್ಯದಲ್ಲಿ ಹಂಗೆ ತೆಗೆದುಬಿಟ್ಟು ಒಂದು ಧಾತು ಹೆಸರು ಹೇಳಿ. ಯಾವುದೋ ಒಂದು ನಿಮ್ಮ ಮನಸ್ಸಿಗೆ ಬಂದಿದ್ದು. ಹಾಂ, ರನ್. ಅದರ ನಂಬರ್ ಎಷ್ಟಿದೆ? ಧಾತು ನಂಬರ್ ಸೈಡಲ್ಲಿ ಅಲ್ಲಿ ಬರೆದಿದ್ದಾರೆ. ಹಿಂದಿ ಸಂಸ್ಕೃತ್ ಲಿಪಿ ಬರಲ್ವಾ? ಫೋರ್ 445 445. ರನ್ ಅಂತ. ರನ್ಗಿಂತ ನಿಮಗೆ ದುಪ್ಪತ್ತ ಪಾಠ್ಯ ಅನ್ನೋ ಆ ಧಾತು ಹುಡುಕ್ರಿ, ಅದು ಸ್ವಲ್ಪ ಎಲ್ರಿಗೂ ಅರ್ಥ ಆಗುತ್ತೆ. ದುಪ್ಪಚ್ಚಸ್ ಪಾಕೆ ಅಂತ ಒಂದು ಧಾತು ಇರುತ್ತೆ.
ಧಾತು ಸಂಖ್ಯೆ 996 996. ಸಾವಿರದ 996 ಸಿಗ್ತಾ ಎಲ್ರಿಗೂ? ಬಾಯಿಲಿ ತಗೊಂಡು ತೋರಿಸ್ತೀನಿ. 996. ಹಿಂದಿ ಲಿಪಿ ಬರಲ್ಲ, ಸ್ವಲ್ಪ ಅಭ್ಯಾಸ ಮಾಡ್ಕೋಬೇಕು. ಇದು ದುಪಚಸ್ ಪಾಕೆ. ಪೇಜ್ ನಂಬರ್ ಎಷ್ಟಿದೆ? ಅದು 27. ಪೇಜ್ ನಂಬರ್ 27, ಡುಪಚಸ್ ಪಾಕೆ ಅಂತ. ಇದ್ರ ಅರ್ಥ ಆಗುತ್ತೆ ನೋಡಿ. ಇದರಿಂದ ಪಚ್ ಧಾತು ಇದು. ಪಚತಿ ಊಟವನ್ನು ಅಡುಗೆ ಮಾಡೋದು, ಅಡುಗೆ ಮಾಡೋ ಕ್ರಿಯೆ. ಪಚತಿ ಅಡುಗೆ ಮಾಡೋದು. ಪಾಚಕ ಅನ್ನಂ ಓದನಂ ಪಚತಿ, ಪಾಚಕನು ಅನ್ನವನ್ನು ತಯಾರು ಮಾಡಿದ್ದಾನೆ ಅಂದಿದ್ದು ಆ ಧಾತು. ಇದರಲ್ಲಿ ಇದೀಗ ಉಪದೇಶನ ಇದು. ಮತ್ತು ಉಪದೇಶ ಅಂದರೆ ಏನು? ಮತ್ತು ಉಪದೇಶದಲ್ಲಿ ಶ್ಲೋಕದಲ್ಲಿ ಫಸ್ಟ್ ಅಕ್ಷರನೇ ಧಾತು. ಇದನ್ನು ಕೂಡ ಉಪದೇಶ ಅಂತಾರೆ. ಧಾತುವನ್ನು ಸೂತ್ರದನ್ನು ಕೂಡ ಉಪದೇಶ ಅಂತಾರೆ. ಸೂತ್ರದಲ್ಲಿ ಗೊತ್ತಾಯ್ತಾ? ಈಗ ಧಾತುವನ್ನು ಉಪದೇಶ ಅಂತಾರೆ. ಉಪದೇಶ ಅಂತಾರೆ ಇಲ್ಲ. ಉಪದೇಶ ಅಂದರೆ ಗುರುಗಳು ಶಿಷ್ಯರಿಗೆ ಕಿವಿಯಲ್ಲಿ ಓದ್ತಾರಲ್ಲ, ಅದನ್ನು ತೆಗೆದುಬಿಡಿ ಮೈಂಡಿಂದ. ವ್ಯಾಕರಣದ ಉಪದೇಶ ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ 3ನೇ ನಂಬರ್ ಟಿಪ್ಪಣಿ ಅನ್ನೋದು. ಒಂದು ಕಾತ್ಯಾಯನಿ, ಪಾಣಿನಿ ಮತ್ತು ಪತಂಜಲಿ ಋಷಿ ಉಚ್ಚಾರಣೆ ಮಾಡಿರೋದು, ಅದನ್ನು ಉಪದೇಶ. ಮತ್ತು ಕೆಳಗಡೆ ಶ್ಲೋಕದಲ್ಲಿ 7 ಏನು ಕೊಟ್ಟಿದ್ದಾರೋ ಅವುಗಳನ್ನು ಉಪದೇಶ ಅಂತಾರೆ. ಅವುಗಳಲ್ಲಿ ಮೊದಲನೇದೇ ಶ್ಲೋಕದಲ್ಲಿ ನೀವು ಬುಕ್ನಲ್ಲಿ ನಂಬರ್ 1 ಆ 2 ಅಂತ ಬರ್ಕೋಬೇಕು. ಯಾವುದನ್ನು ಉಪದೇಶ ಅಂತಾರೆ. ನಂಬರ್ 2 ಸೂತ್ರ ಕೂಡ ಉಪದೇಶ ಅಂತಾರೆ. ನಂಬರ್ 3 ಗಣಸೂತ್ರ ಅಂತ ಬರ್ಬೋದು. ನಂಬರ್ 4 ಉಣಾದಿ ಸೂತ್ರಗಳು. ನಂಬರ್ 5 ವಾಕ್ಯಲಿಂಗಾನುಶಾಸನ. ನಂಬರ್ 6 ನಂಬರ್ 7 ನಂಬರ್ 8 ಆದೇಶ. ಈ 8ರನ್ನು ಕೂಡ ಉಪದೇಶ ಅಂತ ಬರ್ಕೋಬೇಕಿದೆ. ಬೋರ್ಡಿಂಗ್ ಆಗ್ಬಿಟ್ಟು ಧಾತು ಆ ಶ್ಲೋಕದಲ್ಲೇ ಇದೆ. ಇವೆಲ್ಲ ಕೆಳಗಡೆ ಟಿಪ್ಪಣಿಲಿರೋ ಶ್ಲೋಕದಲ್ಲೇ ಧಾತು, ಸೂತ್ರ, ಗಣಾದಿ ಸೂತ್ರ, ಗುಣಾದಿ ಸೂತ್ರ, ವಾಕ್ಯಲಿಂಗಾನುಶಾಸನ, ಆಗಮ, ಪ್ರತ್ಯಯ, ಆದೇಶ. ಈ 8.
ಧಾತು, ಸೂತ್ರ, ಗಣಸೂತ್ರ, ಉಣಾದಿ ಸೂತ್ರ, ಉಣಾದಿ ಸೂತ್ರ. 5ನೇದು ವಾಕ್ಯಲಿಂಗಾನುಶಾಸನ. 6ನೇದು ಆಗಮ. 7ನೇದು ಪ್ರತ್ಯಯ. 8ನೇದು ಆದೇಶ. ಸರಿ, ಈಗ ಉಪದೇಶ ಅಂದರೆ ಸ್ವಲ್ಪ ಬ್ರೈನಲ್ಲಿ ಇರುತ್ತಾ? ಹಾಂ, ಬ್ರಹ್ಮಗಂಟು. ಹಾಂ, ಮತ್ತು ವ್ಯಾಕರಣದಲ್ಲಿ ಇಲ್ಲೇ ನೋಡಿ, ಬುದ್ಧಿಯನ್ನು ತೀಕ್ಷ್ಣಗೊಳಿಸೋದಂದರೆ ಇದೆ. ಸ್ವಾಧ್ಯಾಯ ಅಂದರೆ ಏನು ಅನಾಯಾಸ ಅಲ್ಲ, ಪರಿಶ್ರಮ. ಈ ಥರ ಈ ಪದ್ಧತಿಯಲ್ಲಿ ಓದೋರು ಪ್ರಪಂಚನ ಮರೆತು ಈ ಕಡೆ ತಿರುಗಿಸ್ಬೋದು ಮನಸ್ಸನ್ನು. ಯಾವತ್ತಿದ್ರೂ ಬುದ್ಧಿ ತೀಕ್ಷ್ಣತೆ ನಿಂಗೆ ಬೆಳೆಸ್ಕೋಬೇಕು. ಈಗ ಇನ್ನು ಅವ್ರು ಬರೆದಿರೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಗೆ ಬೆವರು ಬರ್ತಾಯಿದೆ ಅಂದರೆ ಅವ್ರು ಎಂಥ ಮಹಾಯೋಗಿಗಳಂತ ಯೋಚನೆ ಮಾಡಿ. ಉಪದೇಶ ಇದಾಯ್ತು, ಬರ್ಕೊಂಡಿದ್ದಾಯ್ತಾ? ಸ್ವಲ್ಪ ಬರೆಯೋದು ಫಾಸ್ಟ್ ಮಾಡಬೇಕು. ಈಗ ನೋಡಿ, ಇದು ದುಃಖಚಸ್ ಅನ್ನೋದು ಧಾತು ಆದ್ದರಿಂದ ಉಪದೇಶದ ಅಂತಿಮ ವ್ಯಂಜನದ ಹೆಸರೇನು? ಇತ್ತಂತ. ಇಲ್ಲಿ ಇದು ಉಪದೇಶ ಅಂತ ಒಪ್ಕೊಂತೀರ? ಈಗ ಡುಪಚಸ್ ಒಪ್ಕೊಂತಾರ? ಇಲ್ಲ, ಉಪದೇಶನೇ ಅದು. ಧಾತುಗಳಿಗೆ 1943 ಧಾತುಗಳೇನಿದ್ದಾವೋ ಅವುಗಳನ್ನು ಉಪದೇಶ ಅಂತಾರೆ. ಎಲ್ಲ ಸೂತ್ರಗಳೇನು ಬರ್ತಾವೆ ಪಾಣಿಸೋದು ಅದನ್ನು ಉಪದೇಶ ಅಂತಾರೆ. ಇನ್ನು ಮಿಕ್ಕಿದ್ದೆಲ್ಲ ಬಂದಾಗ ತೋರಿಸ್ತಾ ಇರ್ತೀನಿ. ಅಟ್ಲೀಸ್ಟ್ ಈಗ ಧಾತು ಅಂದರೆ ಆ ಪುಸ್ತಕ ಕೊಟ್ಟಿದ್ದೀನಿ, ಆ ಪುಸ್ತಕದ 1943 ಈ ಶಬ್ದಗಳನ್ನು ಧಾತು ಅಂತಾರೆ, ಅದನ್ನು ಉಪದೇಶ ಅಂತಾರೆ. ಹಲಂತ್ಯಂ ಸೂತ್ರ ಏನು ಮಾಡ್ತದೆ? ಉಪದೇಶದ ಅಂತಿಮ ವ್ಯಂಜನಕ್ಕೆ ಇತ್ ಅಂತ ಹೆಸರಿಟ್ಟಿದೆ. ಈಗ ಈ ಉಪದೇಶದಲ್ಲಿ ಅಂತಿಮ ಅಕ್ಷರ ಯಾವುದು? ಅಂತಿಮ ಅಕ್ಷರ ಈಶಾಲ, ಅದು ಶಕಾರ. ಅದು ಶಕಾರ ಅನ್ಬೇಕದು. ಈಕಾರ ಎಲ್ಲಿದೆ ಅಲ್ಲಿ? ಅಂತಿಮ ವ್ಯಂಜನ ಬಂದ್ಬಿಟ್ಟು ಶಕಾರ. ಈ ದುಃಖಚಸ್ಸಲ್ಲಿ ಎಷ್ಟು ಸಂಸ್ಕೃತದಲ್ಲಿ ಎಷ್ಟು ಅಕ್ಷರಗಳಿರ್ತವೆ? 9. ದುಃಖಚಸ್ ಇದರಲ್ಲಿ ಎಷ್ಟು ಅಕ್ಷರಗಳಿದೆ ಅಂತ? 3. 1, 2, 3, 4. ಸಾಮಾನ್ಯ ಭಾಷೆಯಲ್ಲಿ ಆದರೆ 4. ಸಂಸ್ಕೃತದಲ್ಲಿ ಎಷ್ಟಿರ್ತವೆ? 9. ಊನಲ್ಲಿ 2 ಇದ್ದಾವೆ. ಡ ಉ, ಇದರಲ್ಲಿ ಪಕಾರ ಅಕಾರ. ಶಕಾರದಲ್ಲಿ ಶಕಾರ ಅಕಾರ ಶಕಾರ. ಎಷ್ಟಾಯಿತು? 7 ಅಕ್ಷರ ಇದೆ. ನಮ್ಮೆಲ್ಲರ ಭಾಷೆಗಳಲ್ಲಿ ಇದು 4 ಅಕ್ಷರ ಆದರೆ ಸಂಸ್ಕೃತದಲ್ಲಿ ಇದು 7 ಅಕ್ಷರ. 7 ಅಕ್ಷರ ಇರುತ್ತೆ ಇದರಲ್ಲಿ. ಇವು ಇದನ್ನು ಅಚ್ಚುಗಳಂತಾರೆ, ವೊವೆಲ್ಸ್. 3 ವೊವೆಲ್ಸು, 4 ಕನ್ಸೋನೆಂಟ್ಸು, 3 ಸ್ವರಗಳು, 4 ವ್ಯಂಜನಗಳಿದ್ದಾವೆ ಇದರಲ್ಲಿ. ಈ ವ್ಯಂಜನಗಳಿಗೆ ಈ ಸ್ವರಗಳು ಸೇರಿಸಲಿಲ್ಲ ಅಂದರೆ ಉಚ್ಚಾರಣೆ ಆಗೋದಿಲ್ಲ. ಚ, ಚ, ಚಂದ್ರಬಿಂದು. ಅದರಲ್ಲಿ ಇಲ್ಲ. ಅದರಲ್ಲಿ ಧಾತು ಪುಸ್ತಕದಲ್ಲೆಲ್ಲ ಕೆಲವೊಂದು ಮೇನ್ ಧಾತು ಪುಸ್ತಕ ಇಲ್ಲ ಅಂದರೆ ಅದೆಲ್ಲ ಚಂದ್ರಬಿಂದು ಹಾಕೋದಿಲ್ಲ. ಪಾಣಿನಿ ಪ್ರತಿಜ್ಞೆ ಮಾಡಿರೋದು. ದುಪಚಸ್. ದುಪಚಸ್.
ಇದು ಸ್ವಲ್ಪ ಮೂಗಲ್ಲಿ ಸೌಂಡ್ ಬರುತ್ತೆ ದುಪ್ಪಂಟಸ್ ಮೂಗಲ್ಲಿ ಉಚ್ಚಾರಣೆ ಬರಬೇಕು. ಬಾಯಿ ಮೂಗು ಎರಡೂ ಸೇರಿದಾಗ ಈ ಚಂದ್ರಬಿಂದು ಅನುನಾಸಿಕ ಅಂತ ಅದೆಲ್ಲ ಬರುತ್ತೆ ಡೀಟೇಲ್ಸು, ಒಂದೊಂದು ಅಕ್ಷರನ ಹೆಂಗೆ ಉಚ್ಚಾರಣೆ ಮಾಡಬೇಕಂತ. ಈಗ ಇದು ಉಪದೇಶ ಅಂತ ಗೊತ್ತಾಯ್ತಾ? ಒಪ್ಕೊಂತೀರಾ? ಯಾಕಂದರೆ ಧಾತುವನ್ನು ಕೂಡ ಉಪದೇಶ ಅಂತಾರೆ. ಹಲಂತಿಮ ಸೂತ್ರ ಏನು ಮಾಡುತ್ತಂದರೆ ಉಪದೇಶದ ಅಂತಿಮ ವ್ಯಂಜನನ ಮಾತ್ರ ಇದು ಹೆಸರಿಡುತ್ತೆ. ಈ ಉಪದೇಶದಲ್ಲಿ ಅಂತಿಮ ವ್ಯಂಜನ ಶಕಾರ. ಈ ಶಕಾರಕ್ಕೆ ಮಾತ್ರ ಇತ್ ಅಂತ ಹೆಸರಿಟ್ಟಿದೆ. ಇತ್ ಅಂತ ಹೆಸರಿಟ್ಟರೆ ಇನ್ನೊಂದು ಸೂತ್ರ ಬರುತ್ತೆ ತಸ್ಯ ಲೋಪಃ ಅಂತ. ಯಾವುದರ ಹೆಸರು ಇತ್ ಅಂತಿದೆಯೋ ಅದನ್ನು ನೀವು ಡಿಲೀಟ್ ಮಾಡಿಬಿಡಿ. ತಸ್ಯ ಲೋಪಃ ತಸ್ಯ ಡಿಲೀಟ್ ಮಾಡಿಬಿಡುತ್ತೆ. ಮತ್ತು ಇನ್ನೊಂದು ಸೂತ್ರ ಬರುತ್ತೆ ಉಪದೇಶೇ ಜನುನಾಸಿಕ ಇತ್ ಅಂತ. ನಿಮ್ಮ ಅಷ್ಟಾಧ್ಯಾಯ ಪುಸ್ತಕ ತಂದಿದ್ರೆ ಇಲ್ಲ? ಅಷ್ಟಾಧ್ಯಾಯ ಪುಸ್ತಕದಲ್ಲಿ ನಿಮ್ಮ ಹಲಂತ್ಯಂ ಸೂತ್ರದ ಹಿಂದುಗಡೆನೆ ಮೊದಲನೇ ಅಧ್ಯಾಯದ 3ನೇ ಪಾದದ 3ನೇ ಸೂತ್ರ ಹಲಂತ್ಯಂ ಸೂತ್ರ. ಅದನ್ನು ತೆಗೆದು ನೋಡಿದ್ರೆ ಆ ಸೂತ್ರದ ಜಸ್ಟ್ ಹಿಂದುಗಡೆನೆ ಒಂದು ಸೂತ್ರ ಇರುತ್ತೆ. ತಾಯಿ ಇಲ್ಲ ಇನ್ನು ಅಷ್ಟಾದ್ರೆ ನೋಡೋದೇ ಗೊತ್ತಿಲ್ಲ. ಇಲ್ಲಿಂದ ಸೂತ್ರಗಳು ಇದು ನೋಡು 1ನೇ ಅಧ್ಯಾಯ 2ನೇ ಪಾದ ಅಂತ. 1ನೇ ಅಧ್ಯಾಯ 3ನೇ ಪಾದ 3ನೇ ಪಾದದಲ್ಲಿ 2ನೇ ಪಾದ ಹಲಂತ್ಯ ಇಲ್ಲಿದೆ ಸೂತ್ರ. ಉಪದೇಶ ಜನುನಾಸಿಕ ಇತ್ತು ಸಿಕ್ತಾ? 3ನೇ ಪಾದದ 3ನೇ ಸೂತ್ರ. ಇಂದ್ರಿಯಗಳು ಎಷ್ಟು ವೀಕ್ ಆಗಿದಾವೆ ನೋಡ್ರಿ. ನಂಬರ್ಗಳು ಹೇಳ್ತಿದ್ರು ಕೂಡ ಹುಡ್ಕೋದು ಕಷ್ಟ ಆಗ್ಬಿಟ್ಟಿದೆ. ಎಲ್ಲ ವಯಸ್ಸಾದ ಮೇಲೆ ಓದ್ಬೋದು ಮಾಡ್ಬೋದು ಅಂತಾರೆ. ಒಂದು ಇಂದ್ರಿಯ ಸಪೋರ್ಟ್ ಮಾಡಲ್ಲ. ಹುಡುಕೋದಕ್ಕೆ ಎಷ್ಟು ಸಮಯ ಆಗುತ್ತೆ. ಇನ್ನು ಮನನ ಧ್ಯಾನ ದೂರದ ಮಾತು. 3ನೇ ಪಾದ ಪೇಜ್ ನಂಬರ್ ಎಷ್ಟಪ್ಪ ನಿಂದು? ಇಲ್ಲಿ ಬಾಪ ತಗೊಂಬ. ಸ್ಟಾರ್ಟಿಂಗಲ್ಲಿ ನಿಧಾನಕ್ಕೆ ಹೋಗ್ಬೇಕಿದ್ದು ವ್ಯಾಕರಣ, ಇಲ್ಲ ಅಂದರೆ ಮೇಲಿಂದ ಮೇಲೆ ಹೋಗ್ಬಿಡುತ್ತೆ. ಹೆಂಗಪ್ಪ ಓದಿದ್ದು ಎಜುಕೇಟೆಡ್ ಕೂಡ ನಂಬರ್ ಇದರಲ್ಲಿ ಹಿಂದಿ ಇರೋವಲ್ಲ. ಇಲ್ಲಿ ತಾನೇ ಸೂತ್ರಗಳಿರೋರು. ಇಲ್ಲಿಂದ ಒದ್ದಾಡ್ತಾ ಇರ್ತೀಯ. ಸೂತ್ರಗಳು ನೋಡಿ ಎಷ್ಟು ಸಿಕ್ಕಿದೆ. ಇವೆಲ್ಲ ಸೂತ್ರಗಳು ತಾನೆ ಇಲ್ಲೇ ಬರ್ತವೆ ನೋಡು. ಪ್ರಥಮ ಅಧ್ಯಾಯ ಚತುರ್ಥ ಪಾದ, ದ್ವಿತೀಯ ಪಾದ, ತೃತೀಯ ಪಾದ ಹಲಂತ್ಯಂ. ಸ್ವಲ್ಪ ಹೆಂಗೆ ಎಜುಕೇಟೆಡ್ ಹುಡುಕಲಿಲ್ಲ ಅಂದರೆ ಇನ್ನು ಅನ್ಎಜುಕೇಟೆಡ್ ಹುಡುಕ್ತಾರಪ್ಪ. ಹಲಂತ್ಯಂ ಸಿಗ್ತಾ ಎಲ್ರಿಗೂ? ಹಲಂತ್ಯಂ ಸೂತ್ರದ ಹಿಂದುಗಡೆ ಒಂದು ಸೂತ್ರ ಇದೆ, ಉಪದೇಶೇ ಜನುನಾಸಿಕ ಇತ್ ಅಂತ. ಸಿಗ್ತಾ? ಆ ಸೂತ್ರ ಏನು ಮಾಡುತ್ತಂದರೆ ಉಪದೇಶ ಅವಸ್ಥೆಯಲ್ಲಿರುವ ಅನುನಾಸಿಕವಾದಂಥ ಹಚ್ಚಿಗೆ ಇತ್ತಂತ ಹೆಸರಿಡುತ್ತೆ. ಇದು ಮತ್ತೆ ಬರುತ್ತೆ, ಇದು ಸುಮ್ಮನೆ ತಿಳ್ಕೊಳ್ಳಿ. ಅದು ಕೂಡ ಇತ್ತಂತ ಹೆಸರಿಡುತ್ತೆ. ಸುಮಾರು ಸೂತ್ರಗಳು ಬಂದುಬಿಟ್ಟು ಇತ್ತಂತ ಹೆಸರಿಡೋ ಸುಮಾರು ಸೂತ್ರಗಳು ಬರ್ತವೆ. ಈಗ ನಾಮಕರಣಕ್ಕೆ ಹೆಸರಿಡೋದಕ್ಕೆ ಎಷ್ಟೋ ಜನ ಬ್ರಾಹ್ಮಣರು ಇರ್ತಾರಲ್ಲ, ಭಾರತ ದೇಶದಲ್ಲಿ ಎಷ್ಟೋ ಕೋಟ್ಯಾಂತರ ಜನ ಇರ್ತಾರೆ ಹೆಸರಿಡೋರು. ಅದೇ ಥರ ಇತ್ತಂತ ಹೆಸರಿಡೋ ಸೂತ್ರಗಳು 10-15 ಇರ್ತವೆ. ಈ ಉಪದೇಶ ಜನ್ನಾಸಿಕ ಇತ್ತನ್ನೋ ಸೂತ್ರ ಉಪದೇಶ ಅವಸ್ಥೆಯಲ್ಲಿ, ಧಾತು ಅನ್ನೋದು ಉಪದೇಶ, ಆ ಉಪದೇಶ ಅವಸ್ಥೆಯಲ್ಲಿ ಅನುನಾಸಿಕ ಆದಂಥ ಅಚ್ಚುಗಳು, ಅನುನಾಸಿಕವಾದಂಥ ಸ್ವರಗಳಿಗೆ ಅದು ಇತ್ತಂತ ಹೆಸರಿಡುತ್ತೆ. ಅದು ಇತ್ತಂತ ಹೆಸರಿಟ್ಟ ಮೇಲೆ ಮತ್ತೆ ತಸ್ಯ ಲೋಪಃ ಬಂದುಬಿಟ್ಟಿದ್ದನ್ನು ಯಾವುದರ ಹೆಸರು ಇತ್ತಂತಿರುತ್ತೋ ಅದನ್ನು ಡಿಲೀಟ್ ಮಾಡಿಬಿಡಿ ಅಂತ. ಇದು ಆಕಾರ ಹೊಟ್ಟಬಿಡುತ್ತೆ, ಇದು ಆಕಾರ ಹೊಟ್ಟಬಿಡುತ್ತೆ. ಮತ್ತು ಇದು ದು, ಇದು ಒಂದು ಸೂತ್ರ ಆದಿರಿಂಟು ಡವಹ ಅಂದ್ಬಿಟ್ಟು ಆ ಸೂತ್ರದ ಹೆಸರು ಹೇಳ್ತೀನಿ. ಆದಿರಿಂಟು ಡವಹ ಅಂದ್ಬಿಟ್ಟು ನಿಮ್ಮ ಲಘು ಪುಸ್ತಕದಲ್ಲಿ ಹೇಳ್ತೀನಿ.
ಮೊದಲನೇ ಅಧ್ಯಾಯ 3ನೇ ಪದ 5ನೇ ಸೂತ್ರ ನೋಡಿ ಅಲ್ಲಿ. ಹಲಂತ್ಯಂ ಸೂತ್ರದ ಕೆಳಗಡೆ 2 ಸೂತ್ರ ಕೆಳಗಡೆ 5ನೇ ಸೂತ್ರ ಸಿಗ್ತಾ? ಏನಿದೆ? ಆದಿರಿಂಟು ಡವಹ ಸಿಗ್ತಾ? ಈ ಸೂತ್ರ ಏನು ಮಾಡುತ್ತಂದರೆ, ಧಾತುವಿನ ಆದಿನಲ್ಲಿ ಇದು ನಕಾರ ಆಗಲಿ, ಈ ದು ಆಗಲಿ, ಈ ವಿಷಯಗಳ ಅದನ್ನು ಇಟ್ ಅಂತ ಹೆಸರಿಟ್ಬಿಡುತ್ತೆ. ಆ ಧಾತುವಿನ ಆದಿನಲ್ಲಿ ಇದ್ದರೆ ದುಕಾರ ಮತ್ತು ಈ ನಿಕಾರ, ಇದು ವಿಕಾರ, ಈ ಹೆಸರುಗಳಿದೆ, ಅದಕ್ಕೆ ಇಟ್ ಅಂತ ಹೆಸರಿಟ್ಬಿಡುತ್ತೆ. ಅದು ಇತ್ತು ಅಂತ ಹೆಸರಿಟ್ಟ ಮೇಲೆ ಮತ್ತೆ ತಸ್ಯ ಲೋಪ ಸೂತ್ರ ಬಂದುಬಿಟ್ಟಿದ್ದನು, ಯಾವುದರ ಹೆಸರು ಇತ್ತೋ ಅದನ್ನು ಡಿಲೀಟ್ ಮಾಡಿಬಿಡಿ ಅಂದ್ಬಿಡುತ್ತೆ. ಇದು ಕಂಪ್ಲೀಟ್ ಡಿಲೀಟ್ ಆಗುತ್ತೆ ಉಕಾರ ಸಮೇತ. ಇನ್ನು ಮಿಕ್ಕಿದ್ದು ಪ ಆ ಚ ಇದು ಸೇರಿದ್ರೆ ಲಾಸ್ಟಿಗೆ ಪಚ್. ಈ ಪಚ್ ಧಾತುಗೆ ಮತ್ತು ಟಿಪ್ ಅಂತ ಒಂದು ಪ್ರತ್ಯಯ ಬರುತ್ತೆ. ಟಿಪ್ ಅಂತ ಬಂದುಬಿಟ್ಟು ಇದು ಒಂದು ಆಕಾರ ಬಂದುಬಿಟ್ಟು ಪಚತಿ. ಪಾಚಕಃ ಓದನ್ನು ಮನ್ನಂ ಪಚತಿ ಅಂದ್ಬಿಟ್ಟು ಕ್ರಿಯಾಪದ ಉತ್ಪತ್ತಿ ಆಗುತ್ತೆ. ಸುಮ್ಮನೆ ತೋರಿಸ್ತಾ ಇದ್ದೀನಿ, ಸೂತ್ರಗಳೆಲ್ಲ ಮುಂದೆ ಹೆಂಗೆ ಕೆಲಸ ಬರ್ತವೆ ಅಂದ್ಬಿಟ್ಟಿದ್ದೀನಿ. ಇವಾಗ ಹಿಂಗಿರುತ್ತೆ ಪ್ರಕ್ರಿಯೆ, ಸರಿನಾ? ಉಪದೇಶದಲ್ಲಿ ಈ ಥರ ಸೂತ್ರಗಳಿಂದ ಈ ಥರ ನಮಗೆ ಮುಂಚೆ ಇವೆಲ್ಲ ಕೆಲಸಕ್ಕೆ ಬರ್ತವೆ. ಅದಕ್ಕೆ ಕೇವಲ ನಾವು ಹೆಸರಿಡ್ತಾ ಇದ್ದೀವಿ. ಕೇವಲ ನಾವು ಉಪದೇಶ ಅಂದರೆ ಏನು ಅನ್ನೋದ್ರ ಮೇಲೆ ಈಗ ಕೇಂದ್ರೀಕರಣ ಮಾಡಬೇಕು. ಧಾತು ಅಂದರೆ ಇದು ಕೂಡ ಉಪದೇಶ. ಯಾಕಂದರೆ ನಾವು ಈ ಸಣ್ಣ ವಯಸ್ಸಿನಿಂದ ಉಪದೇಶ ಅಂದರೆ ಗುರುಗಳು ಶಿಷ್ಯನ ಕಿವಿಯಲ್ಲಿ ಮಾಡ್ತಾನಲ್ಲ, ಅದೇ ಉಪದೇಶ. ಅದು ಜಾಸ್ತಿ ಬುದ್ಧಿಯಲ್ಲಿ ಇದ್ಬಿಟ್ಟಿರುತ್ತೆ. ಉಪದೇಶ ಅಂದರೆ ಏನು ಅರ್ಥನೇ ಆಗಲ್ಲ, ಏನು ಉಪದೇಶ ಅಂತ. 3 ಋಷಿಗಳು ಏನೆಲ್ಲ ಉಚ್ಚಾರಣೆ ಮಾಡಿರ್ತಾರೋ, ಕಾತ್ಯಾಯನಿ, ಪಾಣಿನಿ, ಪತಂಜಲಿ ಮಹರ್ಷಿ, ಅದನ್ನು ಉಪದೇಶ ಅಂತಾರೆ. ಆಯುವಣ ಸೂತ್ರಗಳು ಪಾಣಿನಿಯಿಂದನೇ ಬಂದಿದ್ದು. ಮಹೇಶ್ವರ ಮೇನು ಡಮರು ಬಾರಿಸಿದ್ದಾನೆ. ಆದರೆ ಮೊದಲನೇ ಉಚ್ಚಾರ ಯಾರು ಮಾಡಿದ್ದು ಆಯುವಣ ಸೂತ್ರಗಳನ್ನು? ಪಾಣಿನಿ ಋಷಿನೇ. ಅದಕ್ಕೆ ಆ ಪಾಣ್ಯ ಸೂತ್ರಗಳು ಕೂಡ ಉಪದೇಶ. ಅದಕ್ಕೆ ಆ 14 ಸ್ಟಾರ್ಟಿಂಗಲ್ಲಿ ಉಪದೇಶ ಆಯುವನ್ ರಿಲ್ರಿಕ್ನಲ್ಲಿ ಅಂತಿಮ ಅಕ್ಷರಗಳನ್ನು ನಾವು ಏಷಾಂ ಅಂತ್ಯ ಇತಃ ಅಂತ, ಇವುಗಳಲ್ಲಿ ಅಂತಿಮದಲ್ಲಿರೋ ಅಕ್ಷರಗಳು ಇತ್ತೆಂಬ ಹೆಸರಿರೋವು ಅಂತ. ಅದು ಈ ಸೂತ್ರದಿಂದಾನೆ. ಅದು ಉಪದೇಶ ಆದ್ದರಿಂದ ಉಪದೇಶದ ಅಂತಿಮ ವ್ಯಂಜನ ಇತ್ತಂತ ಹೆಸರಿಡಲ್ಪಡ್ದಾಯಿತು ಅಂತ. ಈ ಥರ ಉಪದೇಶ ಅಂದರೆ ತಿಳ್ಕೊಂಡ್ವಿ. ಈಗ ಪೂರ್ವ ಪಕ್ಷಿಗೆ ಮತ್ತೆ ಇನ್ನೊಂದು ಡೌಟ್ ಬರ್ತಾ ಇದೆ. ಹಲಂತ್ಯಂ ಸೂತ್ರದ ವೃತ್ತಿನಲ್ಲಿ 3ನೇ ಸೆಂಟೆನ್ಸ್ ಓದಿ. ಲಘು ಸಿದ್ಧಾಂತ ಕೌಮುದಿ ಪುಸ್ತಕದಲ್ಲಿ ಹಲಂತ್ಯಂ ಸೂತ್ರದಲ್ಲಿ ವೃತ್ತಿನಲ್ಲಿ 3ನೇ ವಾಕ್ಯ, ಅದು 2ನೇ ವಾಕ್ಯ. ಸೂತ್ರೇಶು 2 ಪದ ಇದೆ. ಸೂತ್ರೇಶು ಪ್ಲಸ್ ಅದೃಷ್ಟಂ ಪದಂ. ಸೂತ್ರೇಶು ಅದೃಷ್ಟಂ ಪದಂ ಸೂತ್ರಾಂತರಾದ್ ಅನುವರ್ತನೀಯಂ ಸರ್ವತ್ರ ಅಂತ. ಸೂತ್ರೇಶು ಅದೃಷ್ಟಂ ಪದಂ ಸೂತ್ರಾಂತರಾದ್ ಅನುವರ್ತನೀಯಂ ಸರ್ವತ್ರ ಅಂತ. ಈಗ ಪೂರ್ವ ಪಕ್ಷಿಗೆ ಡೌಟ್ ಬಂದಿದೆ, ಅದನ್ನೇ ಸೂತ್ರ ನೋಡಿ. ಹಲಂತ್ಯಂ ಇದರಲ್ಲಿ 2 ಅಕ್ಷರ 2 ಪದ ಇದೆ. ಹಲ್ ಪ್ಲಸ್ ಅಂತ್ಯಂ. ಹಲ್ ಪ್ಲಸ್ ಅಂತ್ಯಂ 2 ಪದ ಇದೆ. ವೃತ್ತಿನಲ್ಲಿ ಮಾತ್ರ ಉಪದೇಶ ಅಂತ್ಯಂ ಸೂತ್ರದಲ್ಲಿ 2 ಪದಗಳಿತ್ತು. ವೃತ್ತಿನಲ್ಲಿ 5 ಪದಗಳು ಎಲ್ಲಿಂದ ಬಂತು ಅಂತ ಪೂರ್ವಪಕ್ಷಿ ಕೇಳ್ತಾನೆ. ಹಲ್ ಅಂದರೆ ಹಲ್ ಅಷ್ಟೇ. ಅದು ಹಲ್ ಅಂತಿಮ ಅಂದರೆ ಅಂತಿಮ ಹಲ್, ಅಂತಿಮ ವ್ಯಂಜನ.
ಸೂತ್ರದಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಇದೆ. ಆ ಇಷ್ಟು ಇನ್ಫಾರ್ಮೇಷನ್ನಲ್ಲಿ ನೀವು ಎಷ್ಟೊಂದು ಕೆಲಸ ಮಾಡಿಬಿಟ್ರಿ, ನಾಮಕರಣನೇ ಮಾಡಿಬಿಡ್ತು, ಇತ್ತನ್ನು ಹೆಸರಿಡ್ದಂತೆ ಹಿಂಗೆಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಷನು. ವೃತ್ತಿಯಲ್ಲಿ ನೋಡಿದ್ರೆ ಉಪದೇಶ ಎನ್ನುವ ಪದ ಎಕ್ಸ್ಟ್ರಾ ಇದೆ, ಮತ್ತು ಅನ್ನೋ ಪದ ಎಕ್ಸ್ಟ್ರಾ ಇದೆ. ಸ್ಯಾತ್ ಅಂದರೆ ಕ್ರಿಯಾಪದ, ಅದು ಬೇಕಾದರೆ ಸಪ್ರೇಟಾಗಿ ಸಪ್ಲೈ ಮಾಡ್ಕೋಬೋದು. ಉಪದೇಶ ಮತ್ತು ಈ ಎರಡು ಪದಗಳನ್ನು ಎಲ್ಲಿಂದ ತೊಗೊಂಬಂದ್ರಿ ನೀವು? ಸೂತ್ರದಲ್ಲಿ 2 ಪದಗಳಿದೆ, ವೃತ್ತಿಯಲ್ಲಿ 4 ಪದಗಳು ಹೆಂಗಾಗೋಯ್ತು ಅಂತ ಪೂರ್ವ ಪಕ್ಷಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ಅದಕ್ಕೆ ಉತ್ತರನೇ ಈ 3ನೇ ವಾಕ್ಯದಲ್ಲಿ ಕೊಟ್ಟಿದ್ದಾನೆ, ಸೂತ್ರೇಶು ಅಂತ. ನೀವು ರಾಮ ಶಬ್ದ ಮಾಡಿದಿರಲ್ಲ, ಅದರಲ್ಲಿ ಸಪ್ತಮಿ ಬಹುವಚನದಲ್ಲಿ ಏನೇ ಬಂದಿತ್ತು? ರಾಮೇ, ರಾಮಯೋಹೋ, ರಾಮೇಶು. ರಾಮೇಶುವಿನ ಅರ್ಥ ಏನು? ಸಪ್ತಮಿ ವಿಭಕ್ತಿ ಅಧಿಕರಣ ಇನ್ ಅಂತ ಬರುತ್ತೆ. ಇಂದ ಇಲ್ಲ, ಇಂದ ಅಂದರೆ ತ್ರೂ ಬಂದ್ಬಿಡುತ್ತೆ, 3ನೇ ತೃತೀಯ ವಿಭಕ್ತಿ. ಅರ್ಥ ಏನು ಬರ್ಕೊಂಡಿದ್ದೀರ ಪಕ್ಕದಲ್ಲೇ, ನೀವು ಇಂಗ್ಲೀಷಲ್ಲಿ ಕೂಡ ಬರ್ಕೊಂಡಿದ್ದೀರಾ? ಇಲ್ಲ, ಒಂದೊಂದು ವಿಭಕ್ತಿ. ನಲ್ಲಿ, ರಾಮನಲ್ಲಿ, ಇನ್ ರಾಮ್. ಸಪ್ತಮಿ ವಿಭಕ್ತಿ ಅಧಿಕರಣ, ಇನ್ಸೈಡ್ ರಾಮ್, ಇನ್ ರಾಮ್ ಅಂತ. ಒಬ್ಬ ಏಕವಚನ, ಒಬ್ಬ ರಾಮ ಇದ್ದರೆ ಇನ್ ರಾಮ ಅಂತ. ಇಬ್ಬರು ರಾಮಗಳು ಬಹುವಚನದಲ್ಲಿದ್ದರೆ ರಾಮರಲ್ಲಿ, ಏಕವಚನದಲ್ಲಿ ರಾಮನಲ್ಲಿ, ದ್ವಿವಚನದಲ್ಲಿ ಇಬ್ಬರು ರಾಮರಲ್ಲಿ, ಬಹುವಚನ ಅಂದರೆ ರಾಮರಲ್ಲಿ, ಅನೇಕ ರಾಮರಲ್ಲಿ, ರಾಮರಲ್ಲಿ ಅಂತ. ಇಲ್ಲಿ ಮತ್ತೆ ರಾಮೇಶು ಅಂದರೆ ರಾಮರಲ್ಲಿ ಅಂತ ಅರ್ಥ ಬಂತು. ಸೂತ್ರೇಶು ಅಂದರೆ ಸೂತ್ರಗಳಲ್ಲಿ, ಬಹುವಚನ, ಸೂತ್ರಗಳಲ್ಲಿ, ಹಿಂಗೆ ಅರ್ಥ. ಒಂದು ರಾಮ ಶಬ್ದ ಓದ್ಬಿಟ್ರೆ ಪ್ರತಿಯೊಂದು ಸಂಸ್ಕೃತ ಪದದ ಅರ್ಥ ನಿಮಗೆ ಬಂದ್ಬಿಡುತ್ತೆ. ಸೂತ್ರೇಶು ಅಂದ ತಕ್ಷಣ ಸೂತ್ರಗಳಲ್ಲಿ. ಅದೃಷ್ಟಂ ಪದಂ, ಅದೃಷ್ಟ ಅನ್ನೋ ಪದ ಎಲ್ಲ ಭಾಷೆಯಲ್ಲೂ ಪ್ರಸಿದ್ಧ. ಸೂತ್ರೇಶು ಸೂತ್ರಗಳಲ್ಲಿ, ಅದೃಷ್ಟಂ ಪದಂ, ಅದೃಷ್ಟವಾದಂಥ ಪದ ಯಾವುದು? ಉಪದೇಶ ಮತ್ತು ಈ 2 ಶಬ್ದಗಳು ಸೂತ್ರದಲ್ಲಿ ಇಲ್ಲವಲ್ಲ. ಸೂತ್ರದಲ್ಲಿ ಈ ಅದೃಷ್ಟವಾದಂಥ ಪದಗಳು ವೃತ್ತಿಯಲ್ಲಿ ಏನು ಕಾಣಿಸ್ಕೊಳ್ತಾ ಇದೆ ಅಲ್ಲ, ಅದು ಎಲ್ಲಿಂದ ತಂದಿದೆಯಾ ಅಂತ ಪೂರ್ವಪಕ್ಷಿ ಕೇಳಿದ್ರೆ ಸೂತ್ರಾಂತರಾದ್ ಅನುವರ್ತನೀಯಂ ಅಂತ. ಆ ಹಲಂತ್ಯಂ ಸೂತ್ರ ಇದೆಯಲ್ಲ, ಆ ಸೂತ್ರದ ಹಿಂದುಗಡೆ ಮುಂದುಗಡೆ ಅಕ್ಕಪಕ್ಕ ಇರೋ ಸೂತ್ರದಿಂದನೇ ನಾವು ಶಬ್ದಗಳು ತಗೊಂಡ್ಬಂದಿದ್ದೀವಿ. ಅಮೇರಿಕಾಯಿಂದ ನಾವು ತಗೊಂಡ್ಬಂದಿಲ್ಲಪ್ಪ. ಪಾಣಿನಿಜಿ ಏನು ಅಷ್ಟಾಧ್ಯಾಯಿ ಮಾಡಿದನೋ ಅಲ್ಲೇ ತಗೊಂಡಿದ್ದೀವಿ, ಅಕ್ಕಪಕ್ಕದಲ್ಲಿರೋ ಸೂತ್ರದಿಂದ ತಗೊಂಡ್ಬಂದಿದ್ದೀವಿ ಅಂತ. ಈಗ ಅಷ್ಟಾಧ್ಯಾಯದಲ್ಲಿ ಹಲಂತ್ಯಂ ಸೂತ್ರದ ಹಿಂದುಗಡೆ ಸೂತ್ರ ನೋಡಿ, ಈ 2 ಶಬ್ದಗಳಲ್ಲಿ ಸಿಗುತ್ತೆ. ಅಷ್ಟಾಧ್ಯಾಯ ಪುಸ್ತಕ, ಅಷ್ಟಾಧ್ಯಾಯ ಪುಸ್ತಕ, ಅದರಲ್ಲಿ ಹಲಂತ್ಯಂ ಸೂತ್ರದ ಹಿಂದುಗಡೆ ಸೂತ್ರ. ಉಪದೇಶೇ ಜನುನಾಸಿಕ ಇತ್ತಂತಿದೆ ಅಲ್ಲ, ಅದರಲ್ಲಿ ಇದೆ. ಈ ಉಪದೇಶ ಅನ್ನೋ ಶಬ್ದ ಸಿಕ್ತಾ ಇತ್ತನ್ನೋ ಶಬ್ದನೂ ಸಿಕ್ತಾ ಇತ್ತು ಲಾಸ್ಟಲ್ಲಿದೆ ಅದರಲ್ಲಿ. ಈಗ ಪೂರ್ವಪಕ್ಷಿ ಕೇಳ್ದ, ಸೂತ್ರದಲ್ಲಿ 2 ಅಕ್ಷರಗಳಿದೆ, ವೃತ್ತಿಯಲ್ಲಿ 4 ಪದಗಳು ತಗೊಂಡ್ಬಿಟ್ರಿ ನೀವು. ವೃತ್ತಿಯಲ್ಲಿ ಉಪದೇಶ ಮತ್ತು ಇತ್ತನ್ನು 2 ಎಕ್ಸ್ಟ್ರಾ ಶಬ್ದಗಳು ತಗೊಂಡಿದ್ರಲ್ಲ, ಎಲ್ಲಿಂದ ತಗೊಂಡ್ಬಿಟ್ರಪ್ಪ? ನಿಮ್ಮ ಮನೆಯಿಂದ ಏನಾದರೂ ತಗೊಂಬಂದ್ರ ಅಂತ ಕೇಳ್ದ ಅವನು ಪೂರ್ವಪಕ್ಷಿ. ಅವನಿಗೇನು ಸಮಾಧಾನ ಕೊಡ್ತೀವಿ ನಾವು? ಏನು ಸಮಾಧಾನ ಕೊಡ್ತೀವಿ? ಎಲ್ಲಿಂದ ತಗೊಂಡ್ಬಂದಿದ್ದೀವಿ ನಾವು ಉಪದೇಶ ಮತ್ತು ಇತ್ತನ್ನು ಶಬ್ದಗಳು? ಸೂತ್ರಾಂತರ ಅಂದರೆ ಸೂತ್ರಾಂತರ ಅಂದರೆ ಏನು? ದೇಶಾಂತರ ಅಂದರೆ ದೇಶಾಂತರ, ಅನ್ಯ ದೇಶ ಅಂತ. ದೇಶಾಂತರ ಅಂದರೆ ಅನ್ಯ ದೇಶ, ಭಾರತ ದೇಶ ಬಿಟ್ಟು ಅನ್ಯ ದೇಶ, ಅಕ್ಕಪಕ್ಕ ದೇಶಗಳು ಅನ್ಯ ದೇಶ. ಸೂತ್ರಾಂತರ ಅಂದರೆ ಅನ್ಯ ಸೂತ್ರ ಅಂತ. ಬರ್ಕೋಬೋದು ಅದ್ರ ಮೇಲೆ ಪೆನ್ಸಿಲಲ್ಲಿ, ಮತ್ತೆ ಮರ್ತೋಗ್ತಾ ಇರ್ತೀರ. ಸೂತ್ರಾಂತರ ಅಂದರೆ ಈಗ ಅನ್ಯ ಸೂತ್ರ ಅಂತ. ಬ್ರಹ್ಮಾಂತರ ಅಂದರೆ ಬ್ರಹ್ಮನಿಗಿಂತ ಭಿನ್ನವಾದದ್ದು ಅಂತ. ಸೂತ್ರಾಂತರ ಅಂದರೆ ಅನ್ಯ ಸೂತ್ರ ಅಂತ. ಮತ್ತು ಸೂತ್ರಾಂತರ ಅನ್ನೋದು ರಾಮ ಶಬ್ದದಲ್ಲಿ ರಾಮ ತಂದಿತ್ತು ಪಂಚಮಿ ವಿಭಕ್ತಿನಲ್ಲಿ. ಏನು ಅರ್ಥ ಬಂತು?
ಪಂಚಮಿ ವಿಭಕ್ತಿ ರಾಮಾತ್ ರಾಮಾಭ್ಯಾಂ ರಾಮೇಭ್ಯ. ಏನಪ್ಪ ಅರ್ಥ ರಾಮಾತ್ ಅಂದರೆ ಇಂಗ್ಲೀಷಲ್ಲಿ ಕೂಡ ಬರ್ಕೊಂಡಿದ್ದೀರಿ ರಾಮ ಶಬ್ದದಲ್ಲಿ ರಾಮ ನಿಂದ. ರಾಮಾತ್ ಅಂದರೆ ರಾಮನಿಂದ ಅಂತ ಅರ್ಥ ಬಂದರೆ ಸೂತ್ರಾಂತರಾತ್ ಅಂದರೆ ಸೂತ್ರ ಅಲ್ಲ ಸೂತ್ರಾಂತರ. ಸೂತ್ರ ಶಬ್ದ ಮಾತು ಸೂತ್ರ ಕೇವಲ ಸೂತ್ರ ಶಬ್ದ ಸೂತ್ರಾತ್ ಅಂತ ಇರ್ತಾ ಇತ್ತು. ಇಲ್ಲೇನಿದೆ ಸೂತ್ರಾಂತರ. ಸೂತ್ರಾಂತರದಿಂದ ಸೂತ್ರದಿಂದ ಅಲ್ಲ ಸೂತ್ರಾಂತರದಿಂದ ಅಂದರೆ ಅನ್ಯ ಸೂತ್ರದಿಂದ ಅಂತ. ರಾಮಾದಿಗೆ ರಾಮನಿಂದ ಏನೋ ಅರ್ಥ ಬಂದರೆ ಸೂತ್ರಾಂತರದಿಗೆ ಸೂತ್ರಾಂತರದಿಂದ ಅಂದರೆ ಅನ್ಯ ಸೂತ್ರದಿಂದ. ಹಿಂಗೆ ಸಂಸ್ಕೃತ ಶಬ್ದಗಳಿಗೆ ನಮ್ಮ ಅರ್ಥ ತೆಗೆಯೋದು. ಆ ರಾಮ ಶಬ್ದ ಇತರ ಕೆಲವೊಂದು ಶಬ್ದಗಳು ಇದು ಮಾಡಿಬಿಟ್ರೆ ಪ್ರತಿಯೊಂದು ಅಕ್ಷರಕ್ಕೂ ನಾವು ನಮ್ಮ ಅರ್ಥ ತಗೊಂಬಿಡೋದು. ನಮ್ಮ ಭಾಷೆಯಲ್ಲಿ ನಮ್ಮ ಅರ್ಥ ನಾವು ತೆಕ್ಕೊಂಬಿಡೋದು. ಸೂತ್ರಾಂತರ ಸೂತ್ರ ಅಂದರೆ ಅನ್ಯ ಸೂತ್ರಗಳಿಂದ ನಾವು ತಗೊಂಡಿದ್ದೀವಿ. ಅನ್ಯ ಸೂತ್ರಗಳಂದರೆ ಪಾಣಿನಿ ಅಷ್ಟಾಧ್ಯಾಯದಲ್ಲಿ ಹಿಂದ್ಗಡೆ ಮುಂದ್ಗಡೆ ಇರೋ ಸೂತ್ರಗಳಿಂದನೇ ಆ ಪದಗಳನ್ನು ತಗೊಂಡು ವೃತ್ತಿ ಮಾಡಿದ್ದೀವಿ. ಮತ್ತು ಅದರ ಸರ್ವತ್ರ ಅನ್ನೊಂದು ಶಬ್ದ ವೃತ್ತಿಕಾರನ ಅಂದರೆ ವರದರಾಜಾಚಾರ್ಯನ ವೃತ್ತಿಕಾರ ಹೇಳ್ಬಿಟ್ಟಿದ್ದಾನೆ. ಮತ್ತು ಇದೇ ಡೌಟ್ ನಾನು ಇನ್ನೊಂದು ಸತಿ ಕೇಳಬೇಡಿ ನೀವು ಅಂತ. ಯಾಕಂದರೆ ಮರು ಜಾಸ್ತಿ. ನಾಳೆ ಇವತ್ತಿಷ್ಟು ಸ್ಪಷ್ಟವಾಗಿ ಹೇಳಿದ್ರು ಕೂಡ ನಾಳೆ ಈ ಎಕ್ಸ್ಟ್ರಾ ಪದಗಳು ಎಲ್ಲಿಂದ ಬಂತು ಗುರುಗಳೇ ಅಂತ ಮತ್ತೆ ಕೇಳ್ಬೋದು. ಮತ್ತೆ ನನ್ನನ್ನು ಆ ಡೌಟ್ ಕೇಳಬೇಡಿ. ಅನುವರ್ತನೀಯಂ ಸರ್ವತ್ರ ಅಂತ ವೃತ್ತಿಯಲ್ಲಿ ಹೇಳ್ಬಿಟ್ಟಿದ್ದಾನೆ. ಸೂತ್ರದಲ್ಲಿರೋ ಪದಗಳಿಗಿಂತ ಹೆಚ್ಚು ಪದಗಳಲ್ಲಿ ವೃತ್ತಿ ಏನಾದರೂ ಕಾಣಿಸಿಕೊಂಡ್ರೆ ಆ ಸೂತ್ರದ ಹಿಂದುಗಡೆ ಮುಂದುಗಡೆ ಅನ್ಯ ಸೂತ್ರಗಳಿಂದ ನಾವು ಪದಗಳನ್ನು ತಗೊಂಡಿರ್ತೀವಿ. ನಮ್ಮ ಮನೆಯಿಂದ ತೊಗೊಂಬರೋದಿಲ್ಲ ಪದಗಳು, ಅಮೇರಿಕದಿಂದ ತೊಗೊಂಬರೋದಿಲ್ಲ. ಪಾಣಿನಿ ಮಾಡಿರೋ ಅಷ್ಟಾಧ್ಯಾಯ ಸೂತ್ರಗಳಿಂದನೇ ಅನ್ಯ ಸೂತ್ರಗಳಿಂದ ತಗೊಂಡಿರ್ತೀವಿ. ನಮ್ಮ ಕಪೋಲ ಕಲ್ಪನೆ ಅಲ್ಲ, ನಮ್ಮ ಓನ್ ಕ್ರಿಯೇಷನ್ ಅಲ್ಲ. ಆದ್ದರಿಂದ ನೀವು ವೃತ್ತಿಯಲ್ಲಿರೋ ಪದಗಳನ್ನು ಕಡಿಮೆ ಅಂಚನೆ ಮಾಡಬೇಡಿ. ಪೂರ್ವಪಕ್ಷ ಅದೇ ಡೌಟ್ ಕೇಳಿದ್ನಲ್ಲ, ಸೂತ್ರದಲ್ಲಿ ನೋಡ್ತಾ 2 ಪದ ಇದೆ. ಈ ಉಪದೇಶ ಮತ್ತು ಈತನ್ನು ಎಕ್ಸ್ಟ್ರಾ ಪದಗಳನ್ನು ಎಲ್ಲಿಂದ ತಗೊಂಬಂದ್ಬಿಟ್ಟಪ್ಪ ಅಂತ ಕೇಳ್ತಾನೆ ನಾನು. ಅದಕ್ಕೆ ನಾವು ಅವನಿಗೆ ಸಮಾಧಾನ ಹೇಳ್ತೇವೆ, ಎಲ್ಲಿ ಅಮೇರಿಕೆಯಿಂದ ನನ್ನ ಮನೆಯಿಂದ ತೊಗೊಂಬಂದಿಲ್ಲಪ್ಪ. ಪಾಣಿನಿದಿನೇ ಏನು ಸೂತ್ರಗಳು ಮಾಡಿದಾನೋ ಅವನ ಸೂತ್ರಗಳೇ ಹಿಂದುಗಡೆ ಮುಂದುಗಡೆ ಇರೋ ಸೂತ್ರಗಳಿಂದ ತಗೊಂಡಿದ್ದೀವಿ ಅಂತ. ಮತ್ತು ಆ ಥರ ಹೇಳಿಬಿಟ್ಟು ವರ್ತತೆ ಅನುವರ್ತನೀಯಂ ಸರ್ವತ್ರ ಎಲ್ಲ ಸೂತ್ರ ವೃತ್ತಿಗಳಲ್ಲೂ ಇದೆ ಆನ್ಸರು. ಮತ್ತು ಇನ್ನೊಂದು ಸತಿ ಈ ಡೌಟ್ ನನ್ನನ್ನು ಕೇಳಬೇಡಿ, ಚೆನ್ನಾಗಿ ಅರ್ಥ ಮಾಡ್ಕೊಬೇಡಿ. ಬೇಕಾದ್ರೆ ಅಷ್ಟಾಧ್ಯಾಯದಲ್ಲಿ ಯಾವುದೇ ಒಂದು ಸೂತ್ರ ಹಿಂದುಗಡೆ ಮುಂದುಗಡೆ ಹುಡ್ಕೊಳ್ಳಿ, ಆ ಶಬ್ದಗಳು ಸಿಕ್ಬಿಡ್ತವೆ. ಸರಿನಾ? ಈ ಥರ ಇನ್ನು ಇವತ್ತು ಇಷ್ಟೇ ಇರಲಿ. ನೆಕ್ಸ್ಟು ಇದೇ ಸೂತ್ರದ ಬಗ್ಗೆ, ಈ ಸೂತ್ರ ಏನು ಮಾಡ್ತು ಇದ್ರ ಬಗ್ಗೆ ಸ್ವಲ್ಪ ಆವೃತ್ತಿ ಕೊಡ್ತಾ ಇರಬೇಕು ರೂಮ್ಗೋಗಿ. ಸರಿ. ಮತ್ತು ಇನ್ನೊಂದು ಅದು ರೂಪಚಂದ್ರಿಕಾದಲ್ಲಿ ಕೊಟ್ಟಿದ್ದೀನಲ್ಲ, ಅದರಲ್ಲಿ ಶಬ್ದ ಸ್ವರೂಪಗಳು ಕೊಟ್ಟಿದ್ದಾರೆ. ನಾವು ಈಗ ರಾಮರೂಪ ಹೆಂಗೆ ಬರ್ಕೊಂಡ್ವೋ ಅದೇ ಥರ ಅಕಾರ ಅಂತ ಪುಲ್ಲಿಂಗ ಶಬ್ದಗಳು ಅವೆಲ್ಲ ಕೊಟ್ಟಿರ್ತಾರೆ. ಅದು ಸ್ವಲ್ಪ ಎಲ್ಲ ನೋಡ್ಕೊಂಡು ಬನ್ನಿ. ಲಘುವಿನ ಕ್ರಮದಿಂದ ಕೊಟ್ಟಿದ್ದಾರೆ. ಲಘುವಿನ ಕ್ರಮದಲ್ಲಿ ಅವೆಲ್ಲ ಕೊಟ್ಟಿರ್ತಾರೆ, ಸ್ವಲ್ಪ ನೋಡ್ಕೊಳ್ಳಿ. ಅದು ಇನ್ನೂ ಪುಸ್ತಕಗಳು ಅವು ಕಡಿಮೆ ಇದೆ, ಅವು ತರ್ಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.